ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ ತುಂಬ ಸ್ಪೆಷಲ್ ಆಗಿದೆ. ಯಾಕೆಂದರೆ ಇವತ್ತಿನ ವ್ಲಾಗಲ್ಲಿ ನಾನು ತುಂಬ ಜನ ಕೇಳ್ತಾ ಇದ್ರಲ್ಲ, ಕ್ಲಿಯರ್ ಸ್ಕಿನ್ ಆಗೋದಕ್ಕೆ, ಮುಖದಲ್ಲಿ ಗ್ಲೋ ಬರಬೇಕು ಅಂದರೆ ಪ್ಲಸ್ ನಿಮಗೆ ವೆಯ್ಟ್ ಲಾಸು, ಮೂರನ್ನು ಕಂಬೈಂಡ್ ಆಗಿರುವಂತಹ 2 ಮ್ಯಾಜಿಕಲ್ ಡ್ರಿಂಕ್ನ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಕುಡಿಯೋದ್ರಿಂದ ಏನು ಗೊತ್ತಾ ಫ್ರೆಂಡ್ಸ್, ಅದು ಯಾವ ಟೈಮಲ್ಲಿ ಕುಡಿಬೇಕು ಅನ್ನೋದನ್ನ ನಾನು ತೋರಿಸ್ತೀನಿ. ಸೊ 2 ಮ್ಯಾಜಿಕಲ್ ಡ್ರಿಂಕ್ ಆಗಿರುತ್ತೆ. ಸೊ ಅದನ್ನು ನೀವು ಒಂದಿನ ಬಿಟ್ಟು ಒಂದಿನ ಥರ ಕುಡಿಬೋದು, ಆಯಿತಾ? ವಾರದಲ್ಲಿ 3 ದಿನ ಕುಡಿಬೋದು, ಇಲ್ಲ 4 ದಿನ, ಇಲ್ಲ ನಿಮಗೆ ಇಷ್ಟ ಆದರೆ ಡೈಲಿ ಥರನೂ ಕುಡಿಬೋದು. ಡೈಲಿ ಕುಡಿಯೋದ್ರಿಂದ ಮುಖದಲ್ಲಿ ತುಂಬ ಚೆನ್ನಾಗಿರುವಂತಹ ಗ್ಲೋ ಬರುತ್ತೆ. ಸೊ ಇದನ್ನೇನು ಗೊತ್ತಾ, ನೀವು ರೆಗ್ಯುಲರ್ ಆಗಿ ಮಾಡ್ಕೊತಾ ಬರೋದ್ರಿಂದ ಸ್ಕಿನ್ನಲ್ಲಿ ಒಂದು ಸ್ವಲ್ಪ ನಿಮ್ಮದು ಬ್ರೈಟ್ನಿಂಗ್ ಜಾಸ್ತಿ ಆಗುತ್ತೆ, ಅಂದರೆ ನೋಡೋದಕ್ಕೆ ತುಂಬ ಲುಕ್ಕಾಗಿ ಕಾಣಿಸ್ತೀರ. ಸೊ ಯಾವ ಥರ ಇರುತ್ತೆ ಈ ಡ್ರಿಂಕ್ ಅಂತ ಸೊ ಇವಾಗೆ ತೋರಿಸ್ತೀನಿ ನಾನು. ಸೊ ಈ ಒಂದು ಡ್ರಿಂಕ್ ಕುಡಿಯೋದ್ರಿಂದ ಮುಖ ಚೆನ್ನಾಗಿ ಗ್ಲೋ ಬರುತ್ತೆ, ಪ್ಲಸ್ ಕೂದಲು ಕೂಡ ನೋಡಿ ಶೈನಿಂಗ್ ಥರ ಬರುತ್ತೆ, ಆಯಿತಾ? ಸೊ ತುಂಬ ಚೆನ್ನಾಗಿರುವಂಥ ಶೈನಿಂಗ್ ಬರುತ್ತೆ. ಯಾಕೆ ಅಂದರೆ ನಾನು ಇದರಲ್ಲಿ ಏನೋ ಒಂದು ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಅದು ನಮ್ಮದು ಸ್ಕಿನ್ಗೂ ಚೆನ್ನಾಗಿ ವರ್ಕ್ ಮಾಡುತ್ತೆ, ಪ್ಲಸ್ ನಮ್ಮದು ಕೂದಲು ಚೆನ್ನಾಗಿ ನೋಡಿ ಫುಲ್ ಶೈನಿಂಗ್ ಬರಂಗೆ ಮಾಡುತ್ತೆ. ಸೊ ಅದೇನು ಗೊತ್ತಾ, ಯಾವುದೇ ಒಂದು ನಾವು ತೊಗೋಬೇಕಾದ್ರೂ ಒಳಗಿಂದ ಇಂಟೇಕ್ ಆಗಿ ತೊಗೋಬೇಕು. ಒಳಗಿಂದ ಯಾವಾಗೇ ಸೇವನೆ ಮಾಡ್ತೀವೋ ಆವಾಗಲೇ ಮುಖದಲ್ಲಿ ಚಾರ್ಮ್ ಬರೋಕ್ಕೆ ಸಾಧ್ಯ, ಆಯಿತಾ? ಸೊ ಇವತ್ತಿನ ವ್ಲಾಗಲ್ಲಿ ನಾನು ತೋರಿಸ್ತಾ ಇದ್ದೀನಿ ಯಾವುದು ಅದಂತ ನೋಡ್ಕೊಂಬನ್ನಿ ಬನ್ನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರಿಗಾರ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ. ಸೊ ಇದರಲ್ಲಿ 2 ಥರ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು ಹೆಂಗಿರುತ್ತೆ ಅಂದರೆ, ಒಂದು ನಾವು ಕುದಿಸ್ದೇ ಮಾಡುವಂತಹ ಒಂದು ಡ್ರಿಂಕ್ ಆಗಿರುತ್ತೆ, ಇನ್ನೊಂದು ಕುದಿಸಿ ಮಾಡುವಂತಹ ಡ್ರಿಂಕು. ಎರಡನ್ನೂ ಕೊಲೆಜನ್ ಬೂಸ್ಟಪ್ ಮಾಡುವಂತಹ ಡ್ರಿಂಕು. ಸೊ ಇದರಲ್ಲೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ನ ನಾನು ತೊಗೋತಾ ಇದ್ದೀನಿ. ಸೊ ಅದು ಯಾವುದು ಅಂದರೆ, ಯಾವುದೇ ಒಂದು ಬ್ರ್ಯಾಂಡನ್ನು ನಾನು ಪ್ರಮೋಷನ್ ಮಾಡ್ತಾ ಇಲ್ಲ. ಬಿಕಾಸ್ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಜಾಪನೀಸ್ದು ಬ್ಯೂಟಿ ಸೀಕ್ರೆಟ್ ಆಗಿರುತ್ತೆ. ಸೊ ತುಂಬ ಜನ ನನ್ನ ವ್ಯೂವರ್ಸ್ಗೆ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಜಾಪನೀಸ್ದು ಸ್ಕಿನ್ ಕೇರ್ ನೀವು ನೋಡಿದ್ದೀರಲ್ಲ, ಕೊರಿಯನ್ ಸ್ಕಿನ್ನು ಮತ್ತು ಜಾಪನೀಸ್ದೆಲ್ಲ ತುಂಬ ಬ್ಯೂಟಿಫುಲ್ ಆಗಿರುವ ಸ್ಕಿನ್ನನ್ನು ಅವ್ರು ಪಡೆದಿರ್ತಾರೆ. ಸೊ ಅದ್ರ ಹಿಂದೆ ಒಂದು ಕಾರಣ ಇರುತ್ತೆ. ಸೊ ಅದು ಯಾವುದು ಅಂತ ರಿವೀಲ್ ಮಾಡ್ತಾ ಇದ್ದೀನಿ. ಸೊ ಅವ್ರದ್ದು ತುಂಬ ಯಾವುದು ಯೂಸ್ ಮಾಡ್ತಾರೆ ಅಂದರೆ ಫ್ರೆಂಡ್ಸ್, ಮಾಚಾ ಟೀ ಅಂತ, ಆಯಿತಾ? ಸೊ ಮಾಚಾ ಟೀ ಅಂತ, ಇದು ಯಾವುದೇ ಒಂದು ಪ್ರಮೋಷನ್ನ ಮಾಡ್ತಾ ಇಲ್ಲ. ಸೊ ನಿಮ್ಗೆ ಇದು ಬೇಕು ಲಿಂಕ್ ಅಂದರೆ ಇದು ಯಾವುದು ನೇಮ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಯಾವಾಗಲೇ ಹೇಳೋದು ನಾನು, ಆಯಿತಾ? ಸೊ ಕಮೆಂಟ್ ಮಾಡಿ, ಆವಾಗಲೇ ನಾನು ಹೇಳ್ತೀನಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ದು ಒಂದು ಇದು, ಆಯಿತಾ? ಸೊ ಇದೇ ಸ್ಪೆಷಲ್ ಇವತ್ತಿನ ವ್ಲಾಗಲ್ಲಿ. ಸೊ ಮಾಚಾ ಟೀ ಅಂತ ಬರುತ್ತೆ ಫ್ರೆಂಡ್ಸ್, ಆಯಿತಾ? ಸೊ ಇದು ಹೇಗಿರುತ್ತೆ ಅಂದರೆ, ನಿಮಗೆ ಗೊತ್ತಿಲ್ಲ, ಅದು ನಮ್ಮದು ಸ್ಕಿನ್ನ ತುಂಬ ಚೆನ್ನಾಗಿ ಮಾಡುತ್ತೆ. ಮತ್ತು ಈ ಒಂದು ಮಾಚಾ ಟೀ ನಾವು ಕುಡಿಯೋದ್ರಿಂದ ಏನು ಬೆನಿಫಿಟ್ಸ್ ಅಂತಲೂ ಹೇಳ್ಬಿಡ್ತೀನಿ. ಸೊ ಅದರಿಂದ ಏನಾಗುತ್ತೆ ಅಂದರೆ, ನಮ್ಮದು ಗಟ್ ಹೆಲ್ತ್ ಚೆನ್ನಾಗಿರುತ್ತೆ, ಆಯಿತಾ? ಕೂದಲು ತುಂಬ ಚೆನ್ನಾಗಾಗುತ್ತೆ. ಕೂದಲು ಸಿಲ್ಕಿಯಾಗಿ ಒಂದು ಸ್ವಲ್ಪ ನೋಡೋದಕ್ಕೆ ತುಂಬ ಬೌನ್ಸಿಯಾಗಿ ಕಾಣಿಸುತ್ತೆ, ನೋಡೋದಕ್ಕೆ ತುಂಬ ಕ್ಯೂಟಾಗಿ ಕಾಣಿಸ್ತೀರಾ. ಪ್ಲಸ್ ನಿಮ್ಮದು ವೆಯ್ಟ್ ಲಾಸ್ ಕೂಡ ಆಗುತ್ತೆ, ವೆಯ್ಟ್ ಮ್ಯಾನೇಜ್ಮೆಂಟ್ ಆಗುತ್ತೆ, ಹೊಟ್ಟೆ ಫುಲ್ ಆದಂಗೆ ಇರುತ್ತೆ ಯಾವಾಗ ಈ ಒಂದು ಟೀ ಕುಡಿತೀರೋ. ಸೊ ಅದು ಟೈಮಿಂಗ್ಸು ಹೇಳ್ತೀನಿ, ಯಾವ ಟೈಮಲ್ಲಿ ನೀವು ಕುಡಿಬೇಕು ಅಂತ. ಸೊ ಅದನ್ನು ನಾನು ಅದು ಹೇಗೆ ಮಾಡ್ತಿದ್ದೀನಿ ಅಂದರೆ ಫ್ರೆಂಡ್ಸ್, ಅದ್ರ ಜೊತೆಗೆ ನಾನು ಚಕ್ಕೆದು ಒಂದು ಇದು ತೊಗೊಂಡಿದ್ದೀನಿ ನೋಡಿ, ಚಕ್ಕೆದು ಸಿನಮನ್ದು ಒಂದು ಸ್ಟಿಕ್ ಬೇಕಾಗುತ್ತೆ. ಅಂದರೆ ಇಷ್ಟು ದಪ್ಪ ಹಾಕಂಗಿಲ್ಲ, ಒಂದು ಚೂರು ಹಾಕಬೇಕು. ಸೊ ತೋರಿಸ್ತಾ ಇರೋದಷ್ಟೇ. ಸೊ ಮಾಚಾ ಟೀದೊಂದು ಬೇಕು, ಮತ್ತು ಚಕ್ಕೆದೊಂದು ಬೇಕು, ಮತ್ತು ಲವಂಗ ಒಂದು ಸ್ವಲ್ಪ, ಒಂದು 5 ಲವಂಗ ತೊಗೊಂಡಿದ್ದೀನಿ. ಸೊ ನೋಡಿ 5 ಲವಂಗ ತೊಗೊಂಡಿದ್ದೀನಿ. ಮತ್ತು ತುಳಸಿದು 5 ಇದು ಎಲೆಗಳು, ಆಯಿತಾ? ತುಳಸಿದು 5 ಎಲೆಗಳನ್ನ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ನಾವು ತುಂಬ ಸ್ಪೆಷಲಾಗಿ ಮಾಡ್ತಾ ಇದ್ದೀವಿ, ಏನು ಹೇಳಿ. ಸೊ ಈ ಒಂದು ಮಾಚಾ ಟೀನಲ್ಲಿ ನಾನಿವಾಗ ತೋರಿಸ್ತೀನಿ ಹೇಗೆ ಮಾಡೋದು, ಹಾಗೆ ಹೇಳೋದು ನಿಮ್ಮದಲ್ಲ ಒಂದು. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದು ಅಂತ. ಫಸ್ಟ್ ನಾನು ನೋಡಿ ಒಂದು ಸ್ಟೀಲ್ದು ಪಾತ್ರೆಯಲ್ಲಿ ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ, ಆಯಿತಾ? ಬಿಕಾಸ್ ಇದು ಕುದಿಸ್ಬಿಟ್ಟು ಮಾಡುವಂತಹ ಮೆಥಡ್ ಆಗಿರುತ್ತೆ, ಅದರಿಂದ ನಿಮ್ಮದು ಸ್ಕಿನ್ ಚೆನ್ನಾಗಾಗುತ್ತೆ, ಕೊಲೆಜಿನ್ ಬೂಸ್ಟಪ್ ಆಗುತ್ತೆ. ಸೊ ಬನ್ನಿ. ಸೊ ಒಂದು ಸ್ಮಾಲ್ ಪೀಸ್ ಅಷ್ಟು ತೊಗೊಳ್ತಾ ಇದ್ದೀನಿ, ಇಷ್ಟು ಚಕ್ಕೆ ತೊಗೋಬೇಕು, ಅದನ್ನು ಹಾಕ್ತಾ ಇದ್ದೀನಿ, ಅದು ಕುದಿಯೋಕೆ ಹಾಕಬೇಕು. ಸೊ ಇದು ನೋಡಿ ಫ್ರೆಂಡ್ಸ್, ಅದೇ ಈ ಥರ ಚಕ್ಕೆ ಇದಿತ್ತಲ್ಲ, ಸೊ ಅದರಲ್ಲಿ ಒಂದು ಚಿಕ್ಕ ಪೀಸ್ನ ತೊಗೊಂಡು ಕುದಿಯೋದಕ್ಕೆ ಹಾಕಿದ್ದೀನಿ. ಸೊ ಅದು ಒಂದು ಸ್ವಲ್ಪ ಚೆನ್ನಾಗಿ ಅದು ಕುದೀತಾ ಇರಬೇಕು. ಕುದ್ದಾದ್ಮೇಲೆ ಲವಂಗ ಸೇರಿಸ್ತೀನಿ ಬಂದು. ಸೊ ಅದಕ್ಕೆ ನಾನು ಲವಂಗ ಮತ್ತು ಇದು ತುಳಸಿ ಎಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಅದು ಹಾಕಿದೆ. ಸೊ ನೋಡಿ ಫ್ರೆಂಡ್ಸ್, ಫಸ್ಟು ಚಕ್ಕೆದು ಹಾಕಿದ್ದೀನಿ, ಅದಾದಮೇಲೆ ತುಳಸಿದು 5 ಎಲೆ ಹಾಕ್ತೆ, ಮತ್ತು ಲವಂಗ 5 ಹಾಕ್ಕೊಂಡಿದ್ದೀನಿ. ಇದೊಂದು 5 ಮಿನಿಟ್ಸ್ ಬಾಯ್ಲ್ ಮಾಡಬೇಕು, ಒಂದು ಅಥವಾ 3 ನಿಮಿಷ ಅಂತೂ ಮಿನಿಮಮ್ ಮಾಡಲೇಬೇಕು. ಸೊ ನೋಡಿ ಫ್ರೆಂಡ್ಸ್, ಇವಾಗ ಒಂದು 5 ಮಿನಿಟ್ಸ್ವರೆಗೂ ಅದು ಚೆನ್ನಾಗಿದಾಗಿದೆ. ಬೇಕಾದ್ರೆ ನೀವು ಇದಕ್ಕೆ ಸಿನಮನ್ ಪೌಡರ್ ಕೂಡ ಆ್ಯಡ್ ಮಾಡ್ಬೋದು, ನಾನು ಮಾಡ್ತೀನಿ ನೋಡಿ ಈಗ. ಸೊ ನೋಡಿ ಫ್ರೆಂಡ್ಸ್, ನಿಮಗೆ ಚಕ್ಕೆದು ಆ ಥರ ಪೀಸ್ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಈ ಥರದೊಂದು ಸಿನಮನ್ ಪೌಡರ್ ಸಿಗುತ್ತಲ್ಲ, ಸೊ ಅದರಲ್ಲಿ ಒಂದು ಸ್ವಲ್ಪ ತೊಗೊಂಡು ಹಾಕ್ಬೋದು.
ಸೊ ನೋಡಿ ಸ್ವಲ್ಪ ಹಾಕ್ಕೊಂಡೆ, ಅವಾಗ ನಮಗೆ ಚೆನ್ನಾಗಿ ಅದು ಪುಡಿ ಇರುತ್ತಲ್ವ ಅದ್ರ ಎಫೆಕ್ಟ್ ಕೊಡುತ್ತೆ. ಅದ್ರ ಚಕ್ಕೆನಲ್ಲೂ ಬರುತ್ತೆ ಅದು, ಬಟ್ 5 ನಿಮಿಷ ಮಿನಿಮಮ್ ಮಾಡಬೇಕು ನೀವು. ಯಾಕೆಂದರೆ ಇದು ನಾವು ಒಂದು ಕೊಲಾಜಿನ್ದು ಡ್ರಿಂಕ್ ಮಾಡ್ತಾ ಇರೋದ್ರಿಂದ ನಮ್ಮದು ಸ್ಕಿನ್ ಚೆನ್ನಾಗಾಗುತ್ತೆ ಇದು. ಸೊ ಇವಾಗ ಆಗಿದೆ, 5 ಮಿನಿಟ್ಸ್ವರೆಗೂ ಮಾಡಿದ್ದೀನಿ. ಸೊ ಇವಾಗ ಸ್ಟ್ರೈನ್ ಮಾಡ್ಕೊತೀನಿ, ಅಂದರೆ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಬರೀ ನೀರು ಮಾತ್ರ ತೊಗೋತೀನಿ. ಸೊ ನೋಡಿ ಇವಾಗ ಬರೀ ಫಿಲ್ಟರ್ ಮಾಡಿದ್ದೀನಿ. ಫಿಲ್ಟರ್ ಮಾಡಿಬಿಟ್ಟು ಬರೀ ಅದ್ರದ್ದು ವಾಟರ್ ಮಾತ್ರ ತೊಗೊಂಡಿರೋದು ಫ್ರೆಂಡ್ಸ್. ಇವಾಗ ನಾವು ಇದಾಕಬೇಕು, ಯಾವ್ದು ಹೇಳಿ, ನಮ್ಮ ಒಂದು ಮಾಚಾ ಟೀ ಆಯಿತಾ. ಸೊ ಅದರದ್ದು ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ, ಒಳ್ಳೆ ಮೆಹಂದಿ ಥರ ಇರುತ್ತೆ ಆಯಿತಾ. ಸ್ವಲ್ಪ ತೊಗೋಬೇಕಷ್ಟು, ಇಷ್ಟು ಜಾಸ್ತಿ ಹಾಕೋಬಾರ್ದು, ಅದಕ್ಕೆ ತೋರಿಸ್ತಾ ಇರೋದು ಎಷ್ಟು ಹಾಕೋಬೇಕು ಅಂತ. ಸೊ ನೋಡಿ ಇಷ್ಟು ಹಾಕ್ಕೊಂಡು ನೀವು ಜಸ್ಟ್ ಅದನ್ನು ಮಿಕ್ಸ್ ಮಾಡಿ. ಇದು ಆ್ಯಕ್ಚುಲಿ ಏನು ಗೊತ್ತಾ, ಇದನ್ನು ಹಾಕ್ಬಿಟ್ಟು ಕುದಿಸೋದು ಆ ಥರದ್ದೆಲ್ಲ ಇಲ್ಲ ಇದು. ಸೊ ಜಸ್ಟ್ ನಾವು ಈ ಥರದ್ದು ಏನು ಪ್ರಿಪ್ರೇಷನ್ ಮಾಡ್ಕೊಂಡ್ವಿ, ತುಳಸಿ ಎಲೆ ಹಾಕಿದ್ದೀನಿ, ಮತ್ತು ಚಕ್ಕೆದು ಹಾಕಿದ್ದೀನಿ, ಮತ್ತು ಲವಂಗ ಹಾಕಿದ್ದೀನಿ. ಲಾಸ್ಟಲ್ಲಿ ಇದೊಂದು ಆ್ಯಡ್ ಮಾಡಿದ್ರೆ ಸಾಕು. ಸೊ ಇವಾಗ ಕುಡಿಬೋದು ಆಯಿತಾ. ಸೊ ಬನ್ನಿ ತೋರಿಸ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಪ್ರಿಪ್ರೇಷನ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಇದನ್ನೇನು ಗೊತ್ತಾ, ಜಸ್ಟ್ ನೀವು ನೋಡಿ ಒಳ್ಳೆ ಟೀ ಮತ್ತು ಕಾಫಿ ಕುಡ್ದಂಗೆ ಕುಡಿಯೋದಿದು ಆಯಿತಾ. ನಿಮ್ಮದು ಸ್ಕಿನ್ ತುಂಬ ಚೆನ್ನಾಗಿ ಸೂಪರ್ಬಾಗಿ ಮಾಡುತ್ತೆ. ಪ್ಲಸ್ ನಿಮ್ಮದು ವೆಯ್ಟ್ ಲಾಸ್ ಥರ ಕೂಡ ವರ್ಕ್ ಮಾಡುತ್ತೆ. ಅದ್ರ ಜೊತೆಗೆ ಕೂದಲು ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ 3 ಬೆನಿಫಿಟ್ಸ್ ಇದರಿಂದ ಸಿಗುತ್ತೆ ನಿಮಗೆ. ತುಂಬ ಚೆನ್ನಾಗಾಯ್ತಾ, ಬಿಸಿ ಇದೆ ಆ್ಯಕ್ಚುಲಿ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿತೀನಿ. ತಣ್ಣಗಾದ್ಮೇಲೆ ಅಂದರೆ ತುಂಬ ತಣ್ಣಗಾದ್ಮೇಲೆ ನೀವು ಕುಡಿಬಾರ್ದು ಇದು, ಬಿಸಿ ಇರುವಾಗೆ ಕುಡಿಬೇಕು. ಬಿಸಿ ಅಂದರೆ ಒಂದು ಸ್ವಲ್ಪ ಬೆಚ್ಚಗಿರುವಾಗ ಆಯಿತಾ. ಮಾಮೂಲಿ ಕಾಫಿ ಮತ್ತು ಟೀ ಕುಡಿತೀರಲ್ಲ ಆ ಥರ ಅಂದ್ಕೊಳ್ಳಿ. ಸೊ ಬನ್ನಿ ಇವಾಗ ಎರಡನೇದು ಹೇಳ್ತೀನಿ. ಸೊ ಇವಾಗ ಫಸ್ಟ್ನೇದು ಏನು ತೋರಿಸ್ತೆ ಅದು ಬಿಸಿಯಾಗಿ ಕುಡಿಯುವಂತಹ ಡ್ರಿಂಕ್ ಆಗಿತ್ತು. ಯಾಕೆ ಅಂದರೆ ನಮ್ಮದು ಗಟ್ ಹೆಲ್ತನ್ನು ಚೆನ್ನಾಗಿ ಮಾಡುತ್ತೆ ಅದು. ಓಚಾ ಅನ್ನೋದು ನಂದು ಹಳೆ ವ್ಲಾಗಲ್ಲೂ ತೋರಿಸಿದ್ದೀನಿ. ಅದು ಏನು ಅಂದರೆ ಬ್ಯೂಟಿನ ಎನ್ಹಾನ್ಸ್ ಮಾಡೋದು. ಸೊ ಈ ಒಂದು ಮಾಚಾ ಟೀ ಬಂದು ಏನು ಅಂದರೆ ಫ್ರೆಂಡ್ಸ್, ನಿಮ್ಮದು ಒಂದು ಗಟ್ ಹೆಲ್ತ್ ಚೆನ್ನಾಗಾಗುತ್ತೆ, ಮತ್ತು ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ. ಪ್ಲಸ್ ನಿಮ್ಮದು ಮುಖದಲ್ಲಿ ಕೊಲಾಜಿನ್ ಲೆವೆಲ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ. ಯಾಕಂದರೆ ನಾವು ಚಕ್ಕೆ ಹಾಕಿದ್ದೀವಿ, ಲವಂಗ ಹಾಕಿದ್ದೀವಿ, ತುಳಸಿ ಹಾಕಿದ್ದೀವಿ, ಪ್ಲಸ್ ಮಾಚಾ ಇದೆ ಆಯಿತಾ. ಸೊ ಬನ್ನಿ. ಸೊ ನೋಡಿ ಇವಾಗ ಒಂದು ಸ್ವಲ್ಪ ಬಿಸಿ ಕಮ್ಮಿ ಆಗಿದೆ, ಕುಡಿತಾ ಇದ್ದೀನಿ. ಸೂಪರ್ಬಾಗಿರುತ್ತೆ ಫ್ರೆಂಡ್ಸ್. ಏನು ಗೊತ್ತಾ, ನಿಮಗೆ ಆ್ಯಕ್ಚುಲಿ ಗ್ರೀನ್ ಟೀ ಕುಡಿದು ಅಭ್ಯಾಸ ಇರೋರಿಗೆ ಇದೆಲ್ಲ ಒಂಥರ ಚೆನ್ನಾಗಿ ಅನಿಸುತ್ತೆ. ಏನು ಗೊತ್ತಾ, ಒಂಥರ ಬ್ಲ್ಯಾಕ್ ಕಾಫಿ ಕುಡಿಯೋಕ್ಕೆ ಹ್ಯಾಬಿಟ್ ಇರೋರು ಅಂಥವರೆಲ್ಲ ತುಂಬ ಚೆನ್ನಾಗಿ ಇಷ್ಟಪಡ್ತೀರಾ. ನಾನು ಏನೂ ಹಾಕಿಲ್ಲ, ಸಕ್ಕರೆ ಹಾಕಿಲ್ಲ, ಉಪ್ಪು ಹಾಕಿಲ್ಲ, ಏನೂ ಹಾಕಿಲ್ಲ. ಜಸ್ಟ್ ಒಂದು ಡ್ರಿಂಕ್ ಥರ ಪ್ರಿಪೇರ್ ಮಾಡಿರೋದು. ಮುಖ ಕೂದಲು ತುಂಬ ಚೆನ್ನಾಗಿ ಶೈನಿಂಗ್ ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ, ಮತ್ತು ಸ್ಕಿನ್ ಚೆನ್ನಾಗಿ ಗ್ಲೋ ಆಗುತ್ತೆ. ಪ್ಲಸ್ ನಿಮ್ಮದು ವೆಯ್ಟ್ ಮ್ಯಾನೇಜ್ಮೆಂಟ್ ಆಗುತ್ತೆ ಆಯಿತಾ. ಸೊ ಬನ್ನಿ ಇವಾಗ ಎರಡನೇದು ಹೇಳ್ತೀನಿ. ಎರಡನೇದೇನು ಗೊತ್ತಾ, 4 ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಹೇಳ್ಕೊಂಡು ಹೋಗ್ತೀನಿ ಏನೇನು ಅಂತ. ಸೊ ನೋಡಿ, ಚಿಯಾ ಸೀಡ್ಸ್ ಹಾಕಿದ್ದೀನಿ, ಮತ್ತು ರೋಸ್ ಪೆಟಲ್ಸ್ ಹಾಕಿದ್ದೀನಿ. ಚಿಯಾ ಸೀಡ್ಸ್ ಹಾಕಿದ್ದೀನಿ, ಮತ್ತು ಈ ಥರ ರೋಸ್ ಪೆಟಲ್ಸ್ ಅಂದರೆ ಒಂದು ಸ್ವಲ್ಪ ನಿಮಗೆ ಏನು ಮಾಡಿ ಗೊತ್ತಾ, ಒಂದು 20 ರೂಪೀಸ್ದು ಪೂಜೆ ರೋಸ್ ಸಿಗುತ್ತೆ ನೋಡಿ, ಕೆಂಪು ಕಲರ್ದು. ಪೂಜೆಗೆ ನೀವು ಬಳಸ್ತೀರಲ್ಲ ರೋಸು ಚಿಕ್ಕದು. ಸೊ ಅದನ್ನೇ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಡ್ರೈ ಮಾಡಿ ಆಯಿತಾ, ಬಿಸಿಲಲ್ಲಿ ಒಣಗಿಸ್ಬಿಟ್ಟು. ಸೊ ನೋಡಿ ಈ ಥರ ಬರುತ್ತಲ್ಲ, ಸೊ ಅದರಲ್ಲಿ ಒಂದು ಸ್ವಲ್ಪ ತೊಗೊಂಡು ನೀರಲ್ಲಿ ನೆನೆಸಿದ್ದೀನಿ. ಸೊ ಇದು ಸುಮಾರು ಹೊತ್ತು 2 ಗಂಟೆ ಬಿಟ್ಟಿದ್ದೆ ಫ್ರೆಂಡ್ಸ್ ನಾನು. ಅದಾದಮೇಲೆ ಈ ಥರ ಕೇಸರಿ ಬರುತ್ತಲ್ಲ, ಕೇಸರಿದು ಒಂದು 4-5 ದಳ ಸೇರಿಸಿದ್ದೀನಿ. ಯಾಕೆ ಅಂದರೆ ಇದು ಕೊಲಾಜಿನ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ, ಮುಖ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇದು ಚಿಯಾ ಸೀಡ್ಸ್ ಇದೆ, ಪ್ಲಸ್ ನಿಮ್ಮದು ಇದು ರೋಸ್ ಪೆಟಲ್ಸ್ ಹಾಕಿದ್ದೀನಿ, ಕೇಸರಿ ಹಾಕಿದ್ದೀನಿ, ಮತ್ತು ಸ್ಪೆಷಲ್ ಇಂಗ್ರೀಡಿಯೆಂಟ್ ಒಂದಿದೆ. ಯಾವುದು ಅಂದರೆ ಖರ್ಜೂರ ಆಯಿತಾ. ಖರ್ಜೂರ ಇದೆ ಇದರಲ್ಲಿ, ತೋರಿಸ್ತೀನಿ ನೋಡಿ. ಸೊ ನೋಡಿ, ಖರ್ಜೂರನ ನೆನೆಸ್ಬಿಟ್ಟಿದ್ದೀನಿ, ಒದ್ದೆ ಥರ ಆಗಿದೆ, ಅಂದರೆ ಮೆತ್ತಗಾಗಿದೆ. ಸೊ ಇದನ್ನು ಹಿಂಗೆ ಕುಡಿಬೇಕಾ ಅಂತ ಕೇಳ್ತೀರಲ್ಲ, ಸೊ ಹಿಂಗೆ ಕುಡಿಯೋದಲ್ಲ ಇದು. ಇದನ್ನು ನಾನು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ತೀನಿ ಆಯಿತಾ. ಗ್ರೈಂಡ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಆಗಿರುತ್ತೆ ಅಂತ. ಸೊ ಇದು ಏನು ಮಾಡುತ್ತೆ ಅಂದರೆ ನಮ್ಮದು ಸ್ಕಿನ್ನಲ್ಲಿರುವಂತಹ ಕೊಲಾಜಿನ್ನ ಚೆನ್ನಾಗಿ ಇದು ಮಾಡುತ್ತೆ. ಅಂದರೆ ರಿಂಕಲ್ಸ್ ಬರೋದಾಗಿರ್ಬೋದು, ಮತ್ತು ಇದು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಅದೆಲ್ಲ ಕಡಿಮೆ ಮಾಡುತ್ತೆ, ರಿಡಕ್ಷನ್ ಮಾಡುತ್ತೆ ಆಯಿತಾ. ರೆಡ್ಯೂಸ್ ಮಾಡ್ಕೊಂಡು ಬರುತ್ತೆ. ಅದರ ಜೊತೆಗೆ ನಿಮಗೆ ತುಂಬ ಚೆನ್ನಾಗಿರುವಂತಹ ಸ್ಕಿನ್ದು ಟೆಕ್ಸ್ಚರ್ ಬರುತ್ತೆ, ಅಂದರೆ ಮುಖ ಬೆಳ್ಳಗಾಗ್ತೀರಾ. ಸೊ ಸುಮಾರು ಜನ ಕೇಳ್ತಾ ಇರ್ತೀರಲ್ಲ, ಮುಖ ಬೆಳ್ಳಗಾಗೋದಕ್ಕೆ ಯಾವ್ದಾರ ಒಂದು ಇದೆಯಾ ಅಂತ, ಅಂದರೆ ಏನಾರ ಒಂದು ಇದೆಯಾ ಮಾಡೋದು ಅಂತ ಅಲ್ವಾ ರೆಮಿಡಿ. ಸೊ ಈ ಥರ ಒಂದು ಡ್ರಿಂಕ್ನ ಪ್ರಿಪೇರ್ ಮಾಡಿಕೊಂಡು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಅದನ್ನು ಇವಾಗ ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಒಂದು ಸ್ವಲ್ಪ ಬ್ಲೆಂಡ್ ಮಾಡ್ಕೊಂಡು ಬರ್ತೀನಿ, ತೋರಿಸ್ತೀನಿ. ಮತ್ತು ಇದನ್ನು ಬ್ಲೆಂಡ್ ಮಾಡುವಾಗ ನೀವೇನು ಮಾಡಬೇಕು ಅಂದರೆ, ಖರ್ಜೂರದ ನಾನು ಏನು ತೋರಿಸಿದ್ನಲ್ಲ ಅದ್ರ ಬೀಜನ ರಿಮೂವ್ ಮಾಡಿ ಬ್ಲೆಂಡ್ ಮಾಡಿ, ಹಂಗೆ ಹಾಕ್ಬಿಡ್ಬೇಡಿ ಮಿಕ್ಸಿಗೆ. ಸೊ ಅದನ್ನು ಹೇಳಬೇಕು ಅನಿಸ್ತೇನೆ. ಸೊ ನೋಡಿ ಫ್ರೆಂಡ್ಸ್, ಎಲ್ಲ ಖರ್ಜೂರದ್ದು ಹಾಕ್ಕೊಂಡಿದ್ದೀನಿ, ಬೀಜನ ತೆಗೆದಿದ್ದೀನಿ. ಸೊ ಇವಾಗ ಈ ಒಂದು ನೀರನ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ, ಏನೊಂದು ನಾವು ಹಾಕ್ಕೊಂಡಿರ್ತೀವಿ ಅದಕ್ಕೆ.
ಒಂದು ಖರ್ಜೂರ ಹಂಗೆ ಬಿತ್ತು, ಅದನ್ನು ತೆಗಿತೀನಿ ಮತ್ತೆ. ಸೊ ನೋಡಿ ಈ ಥರ ಬಂದಿರುತ್ತಲ್ಲ, ಇದನ್ನು ಬ್ಲೆಂಡ್ ಮಾಡಿ ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಬ್ಲೆಂಡ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಅಂದರೆ ತರಿ ಥರನೇ ಮಾಡ್ಕೊಳ್ಳಿ, ಪರವಾಗಿಲ್ಲ. ಒಂದು ಸ್ವಲ್ಪ ಕುಡಿಯಂಗಿರಬೇಕು. ರೋಸ್ ಪೆಟಲ್ಸು ಇದೆ, ಮತ್ತು ಖರ್ಜೂರನೂ ಚೆನ್ನಾಗಿ ನುಣ್ಣಗೆ ಮಾಡಿದ್ದೀವಿ, ಚಿಯಾ ಸೀಡ್ಸ್ ಇದೆ, ಪ್ಲಸ್ ನಿಮಗೆ ಕೇಸರಿ. ಆಯಿತಾ, ಬನ್ನಿ ಹೇಳ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಬಂದಿರುತ್ತೆ. ಸೊ ಇದನ್ನು ಕುಡಿತಾ ಇದ್ದೀನಿ. ಸೂಪರ್ಬ್ ಆಗಿದೆ, ಯಾಕಂದರೆ ಇದೊಂದು ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತೆ, ಯಾಕಂದರೆ ನಾವು ಖರ್ಜೂರ ಹಾಕಿದ್ವಲ್ವಾ. ಸೊ ಖರ್ಜೂರದಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಮತ್ತು ಚಿಯಾ ಸೀಡ್ಸಲ್ಲಿ ಫೈಬರ್ ಮತ್ತು ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ. ಸೊ ಅದು ನಮಗೆ ಸ್ಕಿನ್ಗೆ ಬೇಕಾಗಿರುವಂತಹ ನ್ಯೂಟ್ರಿಷನ್ಸ್ನೆಲ್ಲ ಕೊಡುತ್ತೆ. ಪ್ಲಸ್ ರೋಸ್ ಇದೆ, ಪ್ಲಸ್ ಕೇಸರಿ ಇರೋದ್ರಿಂದ ಸ್ಕಿನ್ಗೆ ಬೇಕಾಗಿರುವಂತಹ ಕೊಲಾಜಿನ್ ಈಸಿಯಾಗಿ ಸಿಗುತ್ತೆ. ಬರೀ 4 ಇಂಗ್ರೀಡಿಯೆಂಟ್ಸು. ಸೊ ನಾಳೆಯಿಂದ ಟ್ರೈ ಮಾಡಿ, ಆಯಿತಾ. ಸೊ ಎಲ್ಲರೂ ಮನೇಲಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಸೊ ಇದನ್ನು ನೀವು ಡೈಲಿ ಕುಡಿಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಡೈಲಿ ಕುಡ್ಕೊಂಡು ಬಂದರೆ ನಿಮ್ಮ ಬಾಡಿನಲ್ಲಿ ಏನು ಗೊತ್ತಾ, ಐರನ್ದು ಕೆಲವ್ರಿಗೆಲ್ಲ ಬ್ಲಡ್ ತುಂಬ ಕಮ್ಮಿ ಇರುತ್ತಲ್ಲ ಲೇಡೀಸ್ಗೆಲ್ಲ, ಸೊ ಅದೆಲ್ಲ ಇಂಪ್ರೂವ್ಮೆಂಟ್ ಚೆನ್ನಾಗಾಗುತ್ತೆ. ಸೊ ಯಾವಾಗ ಚೆನ್ನಾಗಿ ನಮಗೆ ಇದೆಲ್ಲ ಸಿಗುತ್ತೋ ಫ್ರೆಂಡ್ಸ್, ಅವಾಗ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತೀವಿ. ಪ್ಲಸ್ ನಮ್ಮದು ಕೂದಲು ಚೆನ್ನಾಗಾಗುತ್ತೆ. ಐರನ್ ಕಂಟೆಂಟ್ ಚೆನ್ನಾಗಿದ್ರೇ, ಫೈಬರು, ಐರನ್ನು, ಕ್ಯಾಲ್ಶಿಯಂ ಎಲ್ಲ ಇದ್ರೇ ಕೂದಲು ಚೆನ್ನಾಗಿ ಬರೋದು. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಈ ಥರ ಒಂದು ಡ್ರಿಂಕ್ ಮಾಡಿಕೊಂಡು ನೀವೇ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಳಿ, ಆಯಿತಾ. ಸೊ ಇವತ್ತಿನ ಬ್ಲಾಗಲ್ಲಿ ನಾನು 2 ಮ್ಯಾಜಿಕಲ್ ಡ್ರಿಂಕ್ದು ತೋರಿಸಿದ್ದೀನಿ. ಸೊ ನೋಡಿ, ಒಂದು ಹಾಟ್ ಅಂದರೆ ಬಿಸಿಯಾಗಿ ಕುಡಿಯೋದು, ಇನ್ನೊಂದು ತಣ್ಣಗಿರೋದು. ಸೊ ಇದನ್ನು ನೀವು ಒಂದೇ ದಿನದಲ್ಲಿ ಕುಡಿಬೇಕಾ ಅಂತ ಏನಿಲ್ಲ. ಒಂದಿನ ಇದನ್ನು ಮಾಡ್ಕೊಳ್ಳಿ, ಇನ್ನೊಂದು ದಿನ ಅದನ್ನು ಮಾಡ್ಕೊಳ್ಳಿ, ಆ ಥರ. ಸೊ ಅದು ನಿಮಗೆ ಬಿಟ್ಟಿದ್ದು. ಎರಡೂ ಮಾತ್ರ ಸೂಪರ್ಬ್ ಆಗಿ ವರ್ಕ್ ಮಾಡುತ್ತೆ, ಸ್ಕಿನ್ ಚೆನ್ನಾಗಿ ಆಗಂಗೆ. ಸೊ ಅದಕ್ಕೆ ಇವತ್ತಿನ ಬ್ಲಾಗಲ್ಲಿ ಒಂದು ಸ್ವಲ್ಪ ಚೆನ್ನಾಗಾಗಲಿ ಮುಖ ಅಂತ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಸೊ ನೋಡೋರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನ್ಯಾಚುರಲ್ ಆಗಿ ಹೇಗೆ ನಮ್ಮ ಸ್ಕಿನ್ನ ಚೆನ್ನಾಗಿ ಮಾಡ್ಕೋಬೋದು, ಯಾವುದೇ ಒಂದು ಕ್ರೀಮ್ಸ್ ಹಾಕ್ತೆ, ಯಾವುದೇ ಒಂದು ಟ್ರೀಟ್ಮೆಂಟ್ ತಗೊಳ್ದೆ ಒಳಗಿಂದ ನಮ್ಮ ಬ್ಯೂಟಿನ ಹೇಗೆ ಎನ್ಹ್ಯಾನ್ಸ್ ಮಾಡ್ಕೋಬೇಕು ಅಂತ 2 ಮ್ಯಾಜಿಕಲ್ ಡ್ರಿಂಕ್ನ ತೋರಿಸಿದ್ದೀನಿ ಕೊಲಾಜನ್ನ ಬೂಸ್ಟಪ್ ಮಾಡೋದಕ್ಕೆ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಇರಬೇಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.